ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಸರ್ಕಾರದ ವತಿಯಿಂದ ಕೊನೆಗೂ ಸಾರಿಗೆ ನೌಕರರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಸಾರಿಗೆ ಇಲಾಖೆ ವತಿಯಿಂದ, ರಾಜ್ಯ ಸರ್ಕಾರದ ವತಿಯಿಂದ ಸಾರಿಗೆ ನೌಕರರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಿರೋದಕ್ಕೆ ಖುಷಿ ಪಡಬೇಕು. ಯಾಕೆಂತಂದರೆ ಎಷ್ಟು ವರ್ಷಗಳ ಹೋರಾಟ ರೀ ಇವ್ರದ್ದು. ಎಷ್ಟು ವರ್ಷಗಳಿಂದ ಎಷ್ಟೋ ಬಾರಿ ಬಂದ್ಗಳನ್ನು ಮಾಡಿದ್ದಾರೆ, ಪ್ರತಿಭಟಿಸಿದ್ದಾರೆ, ಫ್ರೀಡಮ್ ಪಾರ್ಕ್ನಲ್ಲಿ ಎಷ್ಟು ದೊಡ್ಡ ಸಮಾವೇಶವನ್ನು ಮಾಡಿದ್ದಾರೆ, ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ. ಬಟ್ ಅವರ ಡಿಮ್ಯಾಂಡ್ ಒಂದಷ್ಟು ಇದ್ದರೂ ಕೂಡ ಫೈನಲಿ ಅಟ್ಲೀಸ್ಟ್ ಇವರ ವೇತನವನ್ನು ಪರಿಷ್ಕರಣೆ ಮಾಡಿ ವೇತನವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿರುವಂಥದ್ದು ಒಂದು ರೀತಿಯಲ್ಲಿ ಆಶಾದಾಯಕವಾಗಿರುವಂಥದ್ದು ಸಾರಿಗೆ ನೌಕರರಿಗೆ. BMTC, KSRTC, NWKRTC, KKRTC 4 ವಿಭಾಗಗಳೇನಿದ್ದಾವೆ ಸಾರಿಗೆ ಇಲಾಖೆಯಲ್ಲಿ, ಈ 4 ಸಾರಿಗೆ ಇಲಾಖೆ ನೌಕರರಿಗೆ ವೇತನವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಅವರು 7th ಪೇ ಸ್ಕೇಲ್ ಮಾಡಿ ಅಂತ ಕೇಳ್ತಾ ಇದ್ರು. ಇನ್ನೊಂದಷ್ಟು ಅಂದರೆ ನಮಗೆ ಆರೋಗ್ಯ ವಿಮೆಯನ್ನು ಕೊಡಿಸಿ, ನಮ್ಗೆ ಯಾವುದೇ ಸೌಲಭ್ಯಗಳಿಲ್ಲ, ಹಾಸ್ಪಿಟಲ್ ವಿಚಾರದ ಈ ಥರದ ಒಂದಷ್ಟು ಡಿಮ್ಯಾಂಡ್ಸ್ ಇತ್ತು ಸಾರಿಗೆ ನೌಕರರದ್ದು. ಅದನ್ನು ಪ್ರತಿ ಬಾರಿ ಪ್ರತಿಭಟಿಸುವಂಥ ಕೆಲಸ ಮಾಡ್ತಾಯಿದ್ದು, ಪ್ರತಿಭಟನೆ ಹತ್ತಿಕ್ಕುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾನೆ ಬರ್ತಿತ್ತು. ಪ್ರೈವೇಟಿಂದ ನಾವು ಟೆಂಡರ್ ಮೇಲೆ ಡ್ರೈವರ್ಸನ್ನು ಕರ್ಕೊಂಡು ಎಷ್ಟೋ ಸರ್ತಿ ಪ್ರೈವೇಟ್ ಬಸ್ಗಳನ್ನು ಓಡಿಸುವಂಥ ನಿರ್ಧಾರ, ಆಮೇಲೆ ಕಠಿಣ ಕ್ರಮ ಆಗುತ್ತೆ, ಹಾಜರಾಗಲಿಲ್ಲ ಅಂದರೆ ಕೆಲಸದಿಂದ ಕಿತ್ತಾಕ್ತೀವಿ, ಈ ರೀತಿಯಾಗಿಲ್ಲ ಅವರನ್ನು ಬೆದರಿಸಿ ಪುನಃ ಮರಳಿ ಕೆಲಸಕ್ಕೆ ಕರೆಸ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಿತ್ತು. ಆದರೆ ಅವರ ವೇತನದ ವಿಚಾರದಲ್ಲಿ ಯಾವುದೇ ಥರದ ನಿರ್ಧಾರವನ್ನು ಕೈಗೊಂಡಿರಲಿಲ್ಲ ಸರ್ಕಾರ. ಹೀಗಾಗಿ 15 ತಿಂಗಳ ಹಿಂಬಾಕಿ ಏನಿದೆ ಇವರ ವೇತನವನ್ನು ಕೊಡುವಲ್ಲಿ, ಅದನ್ನು ಕೂಡ ಇವರಿಗೆ ತೀರಿಸ್ತಾ ಹೋಗ್ತೇವೆ. ಈಗ ಮಾಡಿರುವಂಥ ಪರಿಷ್ಕರಣೆ ಲೆಕ್ಕಾಚಾರದಲ್ಲೇ 15 ತಿಂಗಳ ಹಿಂಬಾಕಿ ಏನಿದೆ ಅದನ್ನು ನಾವು ಸಾರಿಗೆ ನೌಕರರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದರ ಜೊತೆಗೆ ಸರ್ಕಾರಿ ನೌಕರರು ಅಂದರೆ ಸಾರಿಗೆ ನೌಕರರ ಆಗ್ರಹ ಮತ್ತು ಬೇಡಿಕೆ ಇದ್ದಂಥದ್ದು 25% ಹೆಚ್ಚಿಗೆ ಮಾಡಿ ಒಂದು ವೇತನವನ್ನು ಅನ್ನುವಂಥದ್ದು. ಆದರೆ 25% ಮಾಡಿಲ್ಲ ಸರ್ಕಾರ. 12.50% ಹೈಕ್ ಮಾಡಿದೆ ಅವರ ವೇತನದಲ್ಲಿ. ಹೀಗಾಗಿ ಕೇಳಿದ್ದಷ್ಟೆಲ್ಲ ಕೊಡೋಕ್ಕಾಗಲ್ಲ ಸರ್ಕಾರವೂ ಕೂಡ. ಯಾಕೆಂತಂದರೆ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಅವರವರದ್ದೇ ಲೆಕ್ಕಾಚಾರ ಇರುತ್ತೆ, ಬೇರೆ ಬೇರೆದಕ್ಕೆ ಹಣಕಾಸನ್ನು ಹೊಂದಿಸಬೇಕಾಗತ್ತೆ, ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಬಟ್ ಫೈನಲಿ ಇಷ್ಟು ವರ್ಷಗಳ ಬೇಡಿಕೆಯಲ್ಲಿ, ಇಷ್ಟು ವರ್ಷಗಳ ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಾರಿಗೆ ನೌಕರರಿಗೆ ಸ್ವಲ್ಪ ಬಿಡುವು ಕೊಡುವಂಥ ಕೆಲಸವನ್ನು, ಸ್ವಲ್ಪ ಖುಷಿ ಕೊಡುವಂಥ ಕೆಲಸವನ್ನು ಸರ್ಕಾರ ಸಾರಿಗೆ ಇಲಾಖೆ ಮಾಡಿರುವಂಥದ್ದು. 25% ಹೇಳಿದರು, ಬಟ್ 12.50% ಹೈಕ್ ಮಾಡಿದೆ. ಮತ್ತು ಹಿಂಬಾಕಿ ಏನಿತ್ತು 15 ತಿಂಗಳು, ಇದೇ ಲೆಕ್ಕಾಚಾರ 12.50% ಹೈಕ್ ಲೆಕ್ಕಾಚಾರದಲ್ಲಿ ನಿಮಗೆ ಬರುವಂಥ ತಿಂಗಳಲ್ಲಿ ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿರುವಂಥದ್ದು. ಹೀಗಾಗಿ ಸಾರಿಗೆ ನೌಕರರು ಸ್ವಲ್ಪ ಖುಷಿ ಪಡಬಹುದು. ಬರುವಂಥ ಪಾಪ ಕಷ್ಟ ಇದೆ ರೀ, ಯಾರೂ ಅಷ್ಟು ಸುಲಭ ಇಲ್ಲ. ಒನ್ ಡೇ ಲೆಕ್ಕಾಚಾರ ಅಲ್ಲ, ಹಾಲ್ಟ್ ಇರಬೇಕಾಗುತ್ತೆ. ಡ್ರೈವರ್ಗಳು, ಕಂಡಕ್ಟರ್ಗಳು ಎಲ್ಲೋ ಲಾಂಗ್ ಡಿಸ್ಟೆನ್ಸ್ ಹಾಕಿರ್ತಾರೆ, ಬೇಕಾದಷ್ಟು ಟ್ರಿಪ್ಸ್ ಮಾಡಬೇಕಾಗತ್ತೆ. KSRTC, NWKRTC ಅಂತೂ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಹಾಕಿರ್ತಾರೆ, ಇಂಟರ್ ಡಿಸ್ಟ್ರಿಕ್ಟ್ ಓಡಾಡಬೇಕಾಗತ್ತೆ. ಅಂಥವ್ರಿಗೆ ಕೊಡ್ತಾ ಇದ್ದಂಥ ಸಂಬಳ ಸಾಲೋದಿಲ್ಲ, ಪರ್ಮನೆಂಟ್ ಮಾಡಿರಲಿಲ್ಲ. ಹೀಗಾಗಿ ಇಷ್ಟೆಲ್ಲ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾನೆ ಬಂದಿದ್ದರು ಎಷ್ಟೋ ವರ್ಷಗಳಿಂದ ಸಾರಿಗೆ ನೌಕರರು. ಫೈನಲಿ ಅವ್ರು ಕೇಳಿದಷ್ಟು ಕೊಟ್ಟಿಲ್ಲ, 12.50 ವೇತನ ಹೆಚ್ಚಳವನ್ನು ಮತ್ತು ಹಿಂಬಾಕಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಸರ್ಕಾರ ಹೇಳಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.